ರಾಜ್ಯದ ಜನ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟು ಕಾಂಗ್ರೆಸ್ಸಿನ ಆಯ್ಕೆ ಮಾಡಿದ್ರು. ರಾಜ್ಯ ಸರ್ಕಾರ ಟೋಟಲ್ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರಂಗಗಳಲ್ಲಿ ವಿಫಲವಾಗಿದೆ. ಇದನ್ನು ನೋಡಿದ್ರೆ ಸರ್ಕಾರ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ. ಜನ ರೊಚ್ಚಿಗೆ ಎದ್ದೇಳ್ತಿದ್ದಾರೆ ಸರ್ಕಾರ ವಿರುದ್ಧವಾಗಿ. ಬಹುಶಃ ಸರ್ಕಾರ ಅಂತ್ಯ ಅನಿಸುತ್ತಿದ್ದು ನೋಡಿದ್ರಲ್ಲ, ನೋಡಿ ಸರ್ಕಾರ ಟೋಟಲಿ ಫೇಲ್ಯೂರ್ ಆಗಿದೆ. ಒಂದ್ ಕಡೆ ಲೋಕಸಭೆ ಚುನಾವಣೆಗೆ ಬಿಜೆಪಿ ಸಿದ್ಧತೆ ಆಗ್ತಾ ಇದೆ, ಬಟ್ ಹಿರಿಯ ನಾಯಕರು ಪಕ್ಷದ ವಿರುದ್ಧ ಮಾತಾಡ್ತಿದ್ದಾರೆ. ಯತ್ನಾಳ್ ಪಾರ್ಟಿ ಎಲ್ಲವನ್ನೂ ಗಮನಿಸುತ್ತೆ, ಪಕ್ಷ ಎಲ್ಲವೂ ಗಮನಿಸುತ್ತೆ. ಬಹುಶಃ ಅವರ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ, ಯಾವುದೇ ದಾಖಲೆಗಳಿಲ್ಲ. ಅವ್ರ ಒಂದೇ ಒಂದು ಅಜೆಂಡಾ ಅಂದ್ರೆ ಯಡಿಯೂರಪ್ಪನವ್ರನ್ನ ವಿಜಯದನ್ನ ಟೀಕೆ ಮಾಡದೆ ಒಂದೇ ಅಜೆಂಡಾ. 40,000 ಕೋಟಿ ಭ್ರಷ್ಟಾಚಾರ ಹೇಳ್ತಾರೆ. ಹೌದಪ್ಪ, ನೀವು ಮಣಿಪಾಲ್ ಹಾಸ್ಪಿಟಲ್ ಹೋಗಿ ಮಲಗಿದ್ದಿಲ್ಲ, 8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಸರ್ಕಾರ ಕೊಟ್ಟಿದ್ಯಾ, ಯಡಿಯೂರಪ್ಪನವ್ರು ಕೊಟ್ಟಿದ್ಯಾ? ನಾವೆಲ್ಲ ಖಾಸಗಿ ಹಾಸ್ಪಿಟ್ಲಿಗೆ, ಅದು ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಪಡೆದು ಮನೇಲಿದ್ವಿ. ನಮ್ಗೆ 2 ಬಾರಿ ಕೋವಿಡ್ ಬಂತು. ಹಂಗಾರೆ ನಾವು ಪ್ರೈವೇಟ್ ಹಾಸ್ಪಿಟಲ್ ತೋರಿಸಿದ್ವ? ಮತ್ತೆ ನೀನ್ ಭ್ರಷ್ಟಾಚಾರ ಮಾಡೋಕೆ ಯತ್ನಾಳ್ ಯಾವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡೆ ಆಯ್ಕೆ ಆಗಿರೋದು. ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ಮತ್ತು ಕಾಂಗ್ರೆಸ್ ಏಜೆಂಟ್ ಅಂತ ಮಾತಾಡ್ತಾರೆ. ಕಾಂಗ್ರೆಸ್ ಏಜೆಂಟ್ ಏಜೆಂಟ್ ಅಂತ ಮಾತಾಡ್ತಾರೆ. ರಾಜ್ಯದ ಜನ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟು ಕಾಂಗ್ರೆಸ್ಸಿನ ಆಯ್ಕೆ ಮಾಡಿದ್ರು. ರಾಜ್ಯ ಸರ್ಕಾರ ಟೋಟಲ್ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರಂಗಗಳಲ್ಲಿ ವಿಫಲವಾಗಿದೆ. ಇದನ್ನು ನೋಡಿದ್ರೆ ಸರ್ಕಾರ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ. ಜನ ರೊಚ್ಚಿಗೆ ಎದ್ದೇಳ್ತಿದ್ದಾರೆ ಸರ್ಕಾರ ವಿರುದ್ಧವಾಗಿ. ಬಹುಶಃ ಸರ್ಕಾರ ಅಂತ್ಯ ಅನಿಸುತ್ತಿದ್ದು ನೋಡಿದ್ರಲ್ಲ, ನೋಡಿ ಸರ್ಕಾರ ಟೋಟಲಿ ಫೇಲ್ಯೂರ್ ಆಗಿದೆ. ಒಂದ್ ಕಡೆ ಲೋಕಸಭೆ ಚುನಾವಣೆಗೆ ಬಿಜೆಪಿ ಸಿದ್ಧತೆ ಆಗ್ತಾ ಇದೆ, ಬಟ್ ಹಿರಿಯ ನಾಯಕರು ಪಕ್ಷದ ವಿರುದ್ಧ ಮಾತಾಡ್ತಿದ್ದಾರೆ. ಯತ್ನಾಳ್ ಪಾರ್ಟಿ ಎಲ್ಲವನ್ನೂ ಗಮನಿಸುತ್ತೆ, ಪಕ್ಷ ಎಲ್ಲವೂ ಗಮನಿಸುತ್ತೆ. ಬಹುಶಃ ಅವರ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ, ಯಾವುದೇ ದಾಖಲೆಗಳಿಲ್ಲ. ಅವ್ರ ಒಂದೇ ಒಂದು ಅಜೆಂಡಾ ಅಂದ್ರೆ ಯಡಿಯೂರಪ್ಪನವ್ರನ್ನ ವಿಜಯದನ್ನ ಟೀಕೆ ಮಾಡದೆ ಒಂದೇ ಅಜೆಂಡಾ. 40,000 ಕೋಟಿ ಭ್ರಷ್ಟಾಚಾರ ಹೇಳ್ತಾರೆ. ಹೌದಪ್ಪ, ನೀವು ಮಣಿಪಾಲ್ ಹಾಸ್ಪಿಟಲ್ ಹೋಗಿ ಮಲಗಿದ್ದಿಲ್ಲ, 8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಸರ್ಕಾರ ಕೊಟ್ಟಿದ್ಯಾ, ಯಡಿಯೂರಪ್ಪನವ್ರು ಕೊಟ್ಟಿದ್ಯಾ? ನಾವೆಲ್ಲ ಖಾಸಗಿ ಹಾಸ್ಪಿಟ್ಲಿಗೆ, ಅದು ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಪಡೆದು ಮನೇಲಿದ್ವಿ. ನಮ್ಗೆ 2 ಬಾರಿ ಕೋವಿಡ್ ಬಂತು. ಹಂಗಾರೆ ನಾವು ಪ್ರೈವೇಟ್ ಹಾಸ್ಪಿಟಲ್ ತೋರಿಸಿದ್ವ? ಮತ್ತೆ ನೀನ್ ಭ್ರಷ್ಟಾಚಾರ ಮಾಡೋಕೆ ಯತ್ನಾಳ್ ಯಾವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡೆ ಆಯ್ಕೆ ಆಗಿರೋದು. ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ಮತ್ತು ಕಾಂಗ್ರೆಸ್ ಏಜೆಂಟ್ ಅಂತ ಮಾತಾಡ್ತಾರೆ. ಕಾಂಗ್ರೆಸ್ ಏಜೆಂಟ್ ಅಂತ ಮಾತಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.